ಕೆಲವು ವರ್ಷಗಳ ಹಿಂದೆ ತುಳಸಿ ಅಮ್ಮ ಅಂತ ಹೇಳಿ ಅಸಹಾಯಕ ಪರಿಸ್ಥಿತಿಯಲ್ಲಿ ಸಾಯುವಂತ ಸ್ಥಿತಿಯಲ್ಲಿ ನಮಗೆ ಸಿಕ್ಕಿರ್ತಾರೆ. ಯಾರು ಇಲ್ಲ, ಪಕ್ಕಕ್ಕೆ ಮಕ್ಕಳು ಇಲ್ಲ, ಯಾರು ಇಲ್ಲ. ಏನೋ ಸ್ವಲ್ಪ ಹೆಲ್ಪ್ ಮಾಡಿಯಪ್ಪ ತಂದೆ. ಒಬ್ರು ತುಳಸಿ ಅಮ್ಮ ಅಂತ ಅವ್ರ ಹೆಸರು. ಮಕ್ಕಳು ಯಾರು ಇಲ್ವಂತೆ, ಸಂಬಂಧಿಕರು ಯಾರು ಇಲ್ಲ. ಒಂದು ಅಸಹಾಯಕ ಪರಿಸ್ಥಿತಿ ಇವತ್ತು ಅವರು ರಸ್ತೆಯಲ್ಲಿ ಬಿದ್ದಿದ್ದಾರೆ. ಅವತ್ತು ಅವರ ಪಾಲಿಗೆ ಆಪತ್ ಬಾಂಧವರಾಗಿ ಒಬ್ರು ಬಂದಿದ್ರು. ಸೊ ಅವ್ರನ್ನ ರಕ್ಷಣೆ ಮಾಡದೆ ಹೋಗಿದ್ರೆ ಇವತ್ತು ಜನಸ್ನೇಹಿ ಆಶ್ರಮದಲ್ಲಿ ಬರೋಬ್ಬರಿ 4 ರಿಂದ 5 ವರ್ಷಗಳ ಕಾಲ ಅವರು ಜೀವನ ನಡೆಸೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ತುಂಬಾ ಕಾಲು ಕೊಳ್ತೋಗಿದೆ. ಮನುಷ್ಯನಿಗೆ ಮನುಷ್ಯತ್ವನ ಕಳ್ಕೊಂಡಾಗ ಹಿಂಗಾಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅವರನ್ನ ಅವತ್ತಿನ ಪರಿಸ್ಥಿತಿಯಲ್ಲಿ ಅವರು ಸಾಯುವ ಹಂತದಲ್ಲಿದ್ರೂ ಕೂಡ ಅವರನ್ನ ರಕ್ಷಣೆ ಮಾಡಿದಂಥವ್ರು ಇವತ್ತು ಜನಸ್ನೇಹಿ ಆಶ್ರಮಕ್ಕೆ ಬರ್ತಾ ಇದ್ದಾರೆ. ಕೊನೆಯದಾಗಿ ದಾರಿಲಿ ಯಾರೋ ಒಬ್ರು ನೋಡಿದ್ರು ಅವ್ರನ್ನ, ಅವರು ಕೈ ಬಿಡದೆ ಇವತ್ತು 5 ವರ್ಷಗಳ ಕಾಲ ಇಲ್ಲಿ ಆಶ್ರಯ ಪಡೆದಿರೋದು. ಅವರು ಪ್ರತಿ 2 ತಿಂಗಳಿಗೆ ಅಥವಾ ವರ್ಷಕ್ಕೊಂದ್ಸತಿ ಬಂದು ಮಾತಾಡಿಸ್ತಾ ಇದ್ರು ಅವ್ರನ್ನ. ಸೊ ಈ ಕೊನೆಯದಾಗಿ ಅವರು ಕೊನೆ ಉಸಿರು ಎಳೆದಿದ್ದಾರೆ. ಸೊ ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಸರ್ ಬನ್ನಿ. ಬಂದು ಹೋಗೋ ನಡುವೆ ಸಂಬಂಧ ತಂದರು ಯಾರೋ ಯಾರೋ. ಯಾವಾಗ ಏನೇನು ಪರಿಸ್ಥಿತಿ ಬರುತ್ತೆ ಗೊತ್ತಿಲ್ಲ. ಸೊ ಅವತ್ತಿಂದ ಇವತ್ತಿನವರೆಗೂ ನೀವು ಕಾಪಾಡಿದ್ದೀರ ಅವ್ರನ್ನ. ನಿಜ, ಅವ್ರ ಮಕ್ಕಳು ಮಾಡದೇ ಇರೋ ಕೆಲಸನ ನೀವು ಮಾಡಿದ್ದೀರಾ. ಮುಕ್ತಿ ಕೊಟ್ಟಿದ್ದೀರಾ ನೀವು. ಯಾರೋ ಯಾರೋ ಈ ನಾಲ್ವರು ನನ್ನ ಹೊತ್ತು ನಡೆವ ಈ ಗುಣವಂತರು. ಬಂಧು ಬಳಗಲ್ಲ ಈ ಹೃದಯವಂತರು. ಬಂದು ಹೋಗೋ ನಡುವೆ ಸಂಬಂಧ ತಂದರು.